ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ಟಕ್ ಅಂತ ಆದಷ್ಟು ಬೇಗ ಚುರುಮುರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಅದಕ್ಕೆ ಏನೇನು ಬೇಕಂದರೆ ನಿಮಗೆ ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿ, ಎರಡು ಮೆಣಸಿನ್ಕಾಯಿ ಮತ್ತು ಒಂದು ನಿಂಬೆಹಣ್ಣು ಒಂದೇನು ಬೇಕಿಲ್ಲ, ಸ್ವಲ್ಪ ತೊಗೊಳ್ಳಿ ಸಾಕು. ಅದೆಲ್ಲನೂ ನೀವು ಕ್ಲೀನಾಗಿ ಕಟ್ ಮಾಡ್ಕೊಂಡು ಹೆಚ್ಕೊಬೇಕು. ಚಿಕ್ಕದಾಗಿ ಎಲ್ಲನೂ ಹೆಚ್ಕೊಂಡು ಈ ಥರ ನೋಡಿ, ಈ ಥರ ಹೆಚ್ಕೊಂಡು ಇಟ್ಕೊಬೇಕು. ಅದಾದಮೇಲೆ ನೀವೇನು ಮಾಡಬೇಕು, ಒಂದು ಬೌಲ್ ತೊಗೊಳ್ಳಿ. ಬೌಲ್ಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಏನು ಬೇಕಿಲ್ಲ, ಬಟ್ ನಾವು ಎಣ್ಣೆ ಹಾಕ್ಕೊಂಡ್ವಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ಏನೇನು ಕಟ್ ಮಾಡಿರ್ತೀರ ಅದನ್ನೆಲ್ಲ ನೀವು ಆ ಬೌಲ್ಗೆ ಹಾಕಿ. ಆ ಬೌಲ್ಗೆ ಹಾಕಂದರೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಎಲ್ಲ ಕಟ್ ಮಾಡಿರ್ತೀರಲ್ಲ, ಅದನ್ನು ಬೌಲ್ಗೆ ಹಾಕ್ಕೊಳ್ಳಿ. ನಿಂಬೆಹಣ್ಣ ಹಂಗೆ ಇಟ್ಟಿರಿ, ಯಾಕಂದರೆ ನಿಂಬೆಹಣ್ಣು ಹಾಕ್ಬೇಕಾಗಿರೋದು ನೀವು ಲಾಸ್ಟಲ್ಲಿ, ಅದಕ್ಕೋಸ್ಕರ ನೀವು ನಿಂಬೆಹಣ್ಣ ಹಂಗೆ ಇಟ್ಟಿರಿ. ಅದಾದಮೇಲೆ ಅಲ್ಲಿ ಬೌಲ್ಗೆ ಹಾಕೊಂಡ್ಮೇಲೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಏನೇನು ಕಟ್ ಮಾಡಿದ್ರೋ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಎಣ್ಣೆ ಇದೆಯಲ್ಲ, ಎಣ್ಣೆ ಎಲ್ಲ ಕ್ಲಿಯರಾಗಿ ಅದು ಸ್ಪ್ರೆಡ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಉಪ್ಪು ಮತ್ತು ಖಾರದ ಪುಡಿ ಇದೆರಡನ್ನು ಹಾಕಿ. ಅದನ್ನು ಹಾಕ್ಕೊಂಡಾದ್ಮೇಲೆ ನೀವು ಪುರಿ ಅಂದರೆ ಪಾನಿಪುರಿ ಮಾಡ್ತಾರಲ್ಲ, ಆ ಪುರಿನ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಕಿಲ್ಲ. ಯಾಕಂದರೆ ಪುರಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ ಪುರಿನ ಎಲ್ಲ ನೀವು ಕ್ರಷ್ ಮಾಡಿಕೊಂಡು ಎಲ್ಲ ಒಂದು ಸ್ವಲ್ಪ ಟೇಸ್ಟಿಗೋಸ್ಕರ ಚೆನ್ನಾಗಿರುತ್ತೆ, ಕ್ರಷ್ ಮಾಡ್ಕೊಳ್ಳಿ. ಈ ಥರ ಫುಲ್ಲು ಕ್ಲೀನಾಗಿ ಕ್ರಷ್ ಮಾಡ್ಕೊಳ್ಳಿ. ಕ್ರಷ್ ಮಾಡ್ಕೊಂಡೋದ್ಮೇಲೆ ನೀವು ಮತ್ತೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಪುರಿನೂ ಅದು ಫಸ್ಟೇ ಮಿಕ್ಸ್ ಆಗಿತ್ತಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬಿಕ್ಕಿತ್ತಲ್ಲ ಲೆಮನನ್ನು ಸ್ವಲ್ಪ ಎಲ್ಲ ಹಿಂಗೆ ರಸನೆಲ್ಲ ಹಿಂಡ್ಕೊಳ್ಳಿ. ಹಿಂಡಾದ್ಮೇಲೆ ಮತ್ತೆ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಒಂದೇ ಒಂದು ಪ್ರೋಸೆಸ್ ಇರೋದು. ಅದೇನೆಂದರೆ ನಿಮಗೆ ಗೊತ್ತು, ಕಡಲೆಪುರಿ ಅದನ್ನೇ ಹಾಕ್ಬೇಕಾಗಿ. ಯಾಕಂದರೆ ಚುರುಮುರಿಗೆ ಬೇಕಾಗಿರೋದು ಮೈನೇ ಕಡಲೆಪುರಿ ನಿಮ್ಗೆ ಎಷ್ಟು ಬೇಕಂದರೆ ಒಬ್ರಿಗಾಗೋಷ್ಟು, ಇಬ್ಬರಿದ್ರೆ ಇಬ್ರಿಗಾಗೋಷ್ಟು ಹಾಕಿದ ನಂತರ ಮತ್ತೆ ಇನ್ನೊಂದು ಸಲ ಎಲ್ಲನೂ ಕಲಾಯಿಸ್ಕೊಂಡ್ರೆ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ನೋಡಿ ನಿಮ್ಮ ಚುರುಮುರಿ. ಇಷ್ಟೇ, ಚುರುಮುರಿ ಮಾಡೋದಕ್ಕೇನು ದೊಡ್ಡ ಏನು ಕಷ್ಟ ಅಲ್ಲ. ಅದು ಏನಂದರೆ ಸಂಜೆ ಮಳೆ ಇರುತ್ತೆ, ಸಂಜೆ ಏನಾದ್ರು ತಿನ್ನಬೇಕು ಅನಿಸುತ್ತೆ, ಆ ಟೈಮಲ್ಲಿ ನೀವು ಒಂದು 5 ನಿಮಿಷದಲ್ಲಿ ಚುರುಮುರಿ ಮಾಡ್ಕೊಬೋದು. ವಿಡಿಯೋ ಇಷ್ಟ ಆದರೆ ನೀವು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ. ಹೇಗಿದೆ ನೋಡಿ ಚುರುಮುರಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.